ಮಲೆನಾಡಿಗರ ಕನಸು ನನಸಾಗುವಂತೆ ಮಾಡಿದ ಬಿಎಸ್ವೈ. ಉದ್ಘಾಟನೆಗೆ ಸಜ್ಜಾದ ಶಿವಮೊಗ್ಗ ವಿಮಾನ ನಿಲ್ದಾಣ. ಶಿವಮೊಗ್ಗ ವಿಮಾನ ನಿಲ್ದಾಣ ಮಲೆನಾಡಿನ ಬಹುದಿನದ ಕನಸು. ಈ ಕನಸು ಈಗ ಸಾಕಾರಗೊಂಡಿದೆ. ಇದಕ್ಕೆ ಕಾರಣ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಅವರು ಚಾಲನೆಗೊಳಿಸಿದ ಈ ಯೋಜನೆಯನ್ನು ಪೂರ್ಣಗೊಳಿಸಲು ಸಹ ಅವರೇ ಬೇಕಾಯಿತು. 2008 ಏಪ್ರಿಲ್ನಲ್ಲಿ ಯೋಜನೆಗೆ ಉದ್ಘಾಟನೆ ನೆರವೇರಿಸಿದ್ದ ಅವರು 2 ವರ್ಷದೊಳಗೆ ಅಂದ್ರೆ 2010 ಏಪ್ರಿಲ್ನಲ್ಲಿ ವಿಮಾನ ಹಾರಾಟಕ್ಕೆ ಸಜ್ಜುಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದರು. ಆದರೆ ಗುತ್ತಿಗೆ ವಹಿಸಿಕೊಂಡ 2 ಕಂಪನಿಗಳು ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದಲ್ಲದೆ ಆನಂತರದಲ್ಲಿ 9 ವರ್ಷಗಳ ಕಾಲ ಸರ್ಕಾರ ಇದರ ಬಗ್ಗೆ ಗಮನ ಕೊಡದೆ ಹಿನ್ನೆಲೆಯಲ್ಲಿ ಯೋಜನೆಯನ್ನು ನೆನೆಗುದಿಗೆ ಬಿದ್ದಿತ್ತು. ಈ ಯೋಜನೆ ಪದೇ ಪದೇ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನ ಪರಿಶೀಲನೆ ನಡೆಸಿದ್ದರು. ಒಂದು ವಿಮಾನ ನಿಲ್ದಾಣ ರಾಷ್ಟ್ರದ 2ನೇ ಅಥವಾ 3ನೇ ಟೈರ್ ಸಿಟಿ ಅಂತ ನಾವೇನು ಕರಿತೀವಿ ಅಲ್ಲಿ ಬಂದಾಗ ಅದರಿಂದ ಆಗುವ ಅನುಕೂಲಗಳು ಬಹಳಷ್ಟು ಇವೆ. ಮೊದಲನೇದಾಗಿ ಒಂದು ಆರ್ಥಿಕ ಬೆಳವಣಿಗೆ ಆಗುತ್ತೆ. 2ನೇದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಹಲವಾರು ಬಿಸ್ನೆಸ್ಗಳು ಕ್ರಿಯೇಟ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ವ್ಯಕ್ತಿಗಳು ಬರ್ತಾರೆ. ಹೀಗೆ ಒಂದು ಸಿಟಿಗೆ ಒಂದು ಏರ್ಪೋರ್ಟ್ ಬಂದಾಗ ಅದರ ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ. ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ, ಶಿವಮೊಗ್ಗ ಈಗಾಗಲೇ ಫೌಂಡ್ರಿ ಉದ್ಯಮದಲ್ಲಿ ಹೆಸರು ಮಾಡಿಸಿದ್ದು ವಿಶ್ವವ್ಯಾಪ್ತಿಯಾಗಿ ತನ್ನ ಹೆಸರನ್ನು ಗಳಿಸ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ಬಂದಾಗ ಶಿವಮೊಗ್ಗದ ಹಿರಿಮೆ ಇನ್ನಷ್ಟು ಹೆಚ್ಚುತ್ತೆ. ಜೊತೆಗೆ ಕಾರ್ಗೋ ಸರ್ವಿಸ್ ಶುರುವಾಗೋದ್ರಿಂದ ಹಲವಾರು ಕ್ಷೇತ್ರಗಳು ಅಂತ ಹೇಳಿದ್ರೆ ಹಾರ್ಟಿಕಲ್ಚರ್ ಇರ್ಬೋದು, ಫ್ಲಾರಿಕಲ್ಚರ್ ಇರ್ಬೋದು, ಈ ಸಂಬಂಧದ ಇಲಾಖೆಗಳು ಕೂಡ ಹಲವಾರು ಉಪಯೋಗಗಳಾಗುತ್ತೆ. ಜೊತೆಗೆ ಬಹಳಷ್ಟು ಎಮರ್ಜೆನ್ಸಿ ಪೀರಿಯಡಲ್ಲಿ, ಎಮರ್ಜೆನ್ಸಿ ಅಂದರೆ ನ್ಯಾಚುರಲ್ ಕೆಲಾಮಿಟಿ ಎಲ್ಲ ಆದಾಗ ಇಟ್ ಗಿವ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಎಮರ್ಜೆನ್ಸಿ ಇದ್ದಾಗ ಅದನ್ನು ಭಾಳಷ್ಟು ಉಪಯೋಗ ಪಡಿಸ್ಕೊಳ್ಳುವಂಥದ್ದು ಆಗುತ್ತೆ. ಹೀಗೆ ಹಲವಾರು ಬೆನಿಫಿಟ್ಗಳು ಏರ್ಪೋರ್ಟ್ ಆಗೋದ್ರಿಂದ ಶುರುವಾಗುತ್ತೆ. ಭಾಳಷ್ಟು ಇಂಡಸ್ಟ್ರೀಸ್ ಬರುತ್ತೆ, ಬಿಸ್ನೆಸ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲವೂ ಒಂದು ಕಡೆಯಿಂದ ಜಾಸ್ತಿ ಆಗ್ತಾ ಬರುತ್ತೆ. ಈ ಆಶಯ ಸದ್ಯದಲ್ಲೇ ಶಿವಮೊಗ್ಗ ಏರ್ಪೋರ್ಟ್ ಓಪನ್ ಆಗೋದ್ರಿಂದ ಕೈಗೂಡುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ನಾನು ಗೋಪಿನಾಥ್, ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ. ರಾಜ್ಯದಲ್ಲಿಯೇ 2 ಅತಿ ದೊಡ್ಡ ರನ್ವೇಯನ್ನು ಇಲ್ಲಿನ ವಿಮಾನ ನಿಲ್ದಾಣ ಹೊಂದಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇದೇ ತಿಂಗಳ 27ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸಿ ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ. ಅದೇನೇ ಇದ್ರೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಸಂಸದ ಬಿವೈ ರಾಘವೇಂದ್ರ ಅವರ ಸತತ ಪರಿಶ್ರಮದ ಫಲವಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣ ರೆಡಿಯಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.